ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಈರುಳ್ಳಿ ಬಜ್ಜಿ ಅಥವಾ ಪಕೋಡ ಮಾಡೋದು ಹೇಗಂತ ನೋಡೋಣ. ಇಲ್ಲಿ ಒಂದು 6 ಈ ಸೈಜಿಂದ ಈರುಳ್ಳಿ ತೊಗೊಂಡಿದ್ದು, ಒಂದೆರಡು ಹಸಿಮೆಣಸು, ಒಗ್ಗರಣೆ ಬೇವಿನ ಸೊಪ್ಪು 1 ಕಡ್ಡಿ, ಒಂದು 4 ರಿಂದ 5 ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸ್ವಲ್ಪ, ಒಂದು ಅರ್ಧ ಇಂಚು ಶುಂಠಿ. ಇವನ್ನೆಲ್ಲ ನೀಟಾಗಿ ಕಟ್ ಮಾಡಬೇಕು, ತೊಳ್ಕೊಂಡು ಮತ್ತು ಕಟ್ ಮಾಡಬೇಕು. ಕಟ್ ಮಾಡೋದು ಹೇಗಂತ ತೋರಿಸ್ತೀನಿ. ಈರುಳ್ಳಿ ಈ ಥರ ಸ್ಲೈಸ್ ಥರ ತೆಳುವಾಗಿ ಕಟ್ ಮಾಡ್ಕೋಬೇಕು. ಇವಾಗ ಇದನ್ನು ಕಲಿಸೋದು ಹೇಗಂತ ತೋರಿಸ್ತೀನಿ. ಫಸ್ಟು ಒಂದು ಪಾತ್ರೆಗೆ ಓಮ, ಕಟ್ ಮಾಡಿದ್ದ ಈರುಳ್ಳಿ, ಶುಂಠಿ, ಬೇವಿನ ಸೊಪ್ಪು, ಹಸಿಮೆಣಸು ಸಣ್ಣ ಕಟ್ ಮಾಡಿದ್ದು ಹಾಕಿದ್ದು, ಇದಕ್ಕೆ ಸ್ವಲ್ಪ ಇಂಗು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಫಸ್ಟ್ ಇವನ್ನಿಷ್ಟನ್ನು ಹಾಕಿ ಚೆನ್ನಾಗಿ ಈರುಳ್ಳಿಗೆ ಮಸಾಲೆ ಹಿಡುವಾಗಿ ಕಲಿಸ್ಬೇಕು. ಉಪ್ಪು ಹಾಕಿ ಕಲಿಸಿದಾಗ ಈರುಳ್ಳಿಯಲ್ಲಿ ನೀರು ಬಿಡುತ್ತೆ. ನೀರು ನೋಡಿ ಹಾಕಿ ಇಟ್ಟು ಕಲಿಸ್ಬೇಕು. ಈಗ ನೀರು ಬಿಡ್ತಾ ಇದೆ ಚೆನ್ನಾಗಿ. ಈ ಥರ ಫಸ್ಟಿಗೆ ಕಲಸಿ ಇಟ್ಕೋಬೇಕು. ಇದಕ್ಕಿವಾಗ ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಹಾಕಿ ನೀರು ಹಾಕದೆ ಕಲಿಸ್ಬೇಕು. ಈ ಥರ ಒಂದು ಸ್ವಲ್ಪ ಹಿಟ್ಟು ಬೇಕು. ಈ ಥರ ನೀರು ಹಾಕದೆ ಕಲಿಸ್ಬೇಕು. ನೀರೇನು ಹಾಕಬೇಕಾಗಿಲ್ಲ ಇದಕ್ಕೆ, ಈರುಳ್ಳಿ ನೀರೇ ಬಿಟ್ಟಿರುತ್ತೆ. ಈ ಕಡೆ ಇಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದು, ಎಣ್ಣೆ ಕಾಯ್ತಾ ಇದೆ, ಕಾದಿದೆ. ಇವಾಗ ಈ ಥರ ಬಿಡಬೇಕು. ಇವಾಗ ಇದನ್ನು ತಿರುವು ಹಾಕಬೇಕು. ಈ ಥರ ಎಲ್ಲ ಒಂದು ಸೈಡ್ ತಿರ್ಸಿ ಹಾಕಬೇಕು. ಈ ಥರ ತಿರುಗಿಸ್ತಾ ಇರಬೇಕು. ತಿರ್ಸಿ ಈ ಥರ ಬೇಯಲಿಕ್ಕೆ ಬಿಡಬೇಕು. ಒಂದು ಕಡೆ ಬೆಂದಿದ್ದು ಇನ್ನೊಂದು ಕಡೆ ತಿರುಗಿಸ್ತಾ ಇರಬೇಕು, ಚೆನ್ನಾಗಿ ಬೇಯುತ್ತೆ. ಇವಾಗ ರೆಡಿ ಆಗ್ತಾ ಇದೆ. ಇದು ರೆಡಿ ಆಗಿದೆ. ಇದು ಇಷ್ಟ ಆದರೆ ಸಾಕು. ಗರ್ಗರಿಯಾದ ಈರುಳ್ಳಿ ಪಕೋಡ ರೆಡಿಯಾಗಿದೆ.